ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋ ಮುಖಾಂತರ ಅಂಗನವಾಡಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿವರದೊಂದಿಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ಸಂಪೂರ್ಣವಾದ ಮಾಹಿತಿ ತಿಳಿದು ನೀವು ಕೂಡ ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಿ. ಈಗಾಗಲೇ ಸಾಕಷ್ಟು ಮಹಿಳಾ ಅಭ್ಯರ್ಥಿಗಳು ಅಂಗನವಾಡಿ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಮಾರ್ಚ್ ತಿಂಗಳಿನಲ್ಲಿಯೇ ಸಲ್ಲಿಸುತ್ತಿದ್ದಾರೆ. ನೀವು ಕೂಡ ಅವರಂತೆಯೇ ಹುದ್ದೆಗೆ ಅರ್ಜಿ ಸಲ್ಲಿಸಿ ಹುದ್ದೆಗಳಿಗೆ ನೇಮಕಾತಿ ಕೂಡ ಆಗುವಿರಿ ಎಂದರೆ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹುದ್ದೆಗಳು ಹೆಚ್ಚಿನ ಅಧಿಕವಾದ ವೇತನ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಮಕ್ಕಳ ಕಲ್ಯಾಣ ಇಲಾಖೆಯು ಅರ್ಜಿಯನ್ನು ಕೂಡ ಈಗಾಗಲೇ ಆಹ್ವಾನ ಮಾಡಿದೆ. ಮಾರ್ಚ್ ತಿಂಗಳಿನಲ್ಲಿಯೇ ಅಧಿಸೂಚನೆಯನ್ನು ಕೂಡ ಪ್ರಕಟಣೆಯಾಗಿದ್ದು ಏಪ್ರಿಲ್ 19ರಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದೆ. ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಮುಂಚಿತವಾಗಿಯೇ ವೇತನವೆಷ್ಟು ಹಾಗೂ ಯಾವ ಉದ್ಯೋಗಕ್ಕೆ ನಾವು ಅರ್ಹರು, ಯಾವ ಉದ್ಯೋಗವನ್ನು ಪಡೆದರೆ ಎಷ್ಟು ವೇತನ ಪ್ರತಿ ತಿಂಗಳು ದೊರೆಯುತ್ತದೆ ಎಂಬುದರ ಎಲ್ಲ ಮಾಹಿತಿಯನ್ನು ಕೂಡ ತಿಳಿದುಕೊಂಡಿರಬೇಕಾಗುತ್ತದೆ. ಮುಖ್ಯವಾಗಿ ಯಾವ ಸ್ಥಳದಲ್ಲಿ ಈ ಹುದ್ದೆಗಳು ಭರ್ತಿಯಾಗುತ್ತವೆ ಎಂಬುದನ್ನು ಮುಂಚಿತವಾಗಿಯೇ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಒಂದು ಬಾರಿಯಾದರೂ ಸಂಪೂರ್ಣವಾದ ವಿವರವನ್ನು ತಿಳಿದುಕೊಳ್ಳಿರಿ. ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ ಏನೆಂದರೆ, ಅಂಗನವಾಡಿ ಹುದ್ದೆಗಳಿಗೆ 2 ರೀತಿಯ ಹುದ್ದೆಗಳು ಭರ್ತಿಯಾಗಲಿದೆ. ಮೊದಲನೆಯ ಹುದ್ದೆಯ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ, ಅಂದರೆ ಟೀಚರ್ ಹುದ್ದೆಗಳು ನೇಮಕಾತಿಯಾಗುತ್ತವೆ. ಈ ಹುದ್ದೆಗಳಿಗೆ ನೇಮಕಾತಿಯಾಗುವಂತಹ ಅಭ್ಯರ್ಥಿಗಳು ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಒದಗಿಸಿಕೊಡಬೇಕಾಗುತ್ತದೆ ಹಾಗೂ ಆರೋಗ್ಯ ಮತ್ತು ಪೌಷ್ಟಿಕತೆಯ ಮಾಹಿತಿಯನ್ನು ಕೂಡ ಅವರ ಪೋಷಕರಿಗೆ ತಿಳಿಸಬೇಕಾಗುತ್ತದೆ. ಇನ್ನಿತರ ತಾಯಂದಿರಿಗೂ ಕೂಡ ಇದೇ ರೀತಿಯ ಮಾಹಿತಿಯನ್ನು ಒದಗಿಸುವ ಮುಖಾಂತರ ಟೀಚರ್ ಹುದ್ದೆಯನ್ನು ಪ್ರತಿನಿತ್ಯವೂ ಕೂಡ ಕಾರ್ಯನಿರ್ವಹಿಸಬೇಕು. ಈ ಹುದ್ದೆಯನ್ನು ಬಯಸುವಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ 12ನೇ ತರಗತಿಯನ್ನು ಪಾಸ್ ಮಾಡಿರಬೇಕಾಗುತ್ತದೆ. ಇದು ಟೀಚರ್ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯಾಗಿದೆ. ಅಧಿಸೂಚನೆಯಲ್ಲೂ ಕೂಡ ಇದೇ ರೀತಿಯ ಒಂದು ಶಿಕ್ಷಣದ ಅರ್ಹತೆಯನ್ನು ಹೊಂದಿರಬೇಕು ಎಂಬ ಮಾಹಿತಿಯೂ ಕೂಡ ಇದೆ. ಆ ಮಾಹಿತಿಯ ಪ್ರಕಾರ ನೀವೆಲ್ಲರೂ ಕೂಡ ಇದೇ ರೀತಿಯ ಶಿಕ್ಷಣವನ್ನು ಕೂಡ ಹೊಂದಿರಬೇಕಾಗುತ್ತದೆ. ನೀವೇನಾದರೂ 10ನೇ ತರಗತಿಯನ್ನು ಓದಿದ್ದೀರಿ ಎಂದರೆ ನಿಮಗೆ ಸಹಾಯಕಿ ಹುದ್ದೆಗಳು ಕೂಡ ದೊರೆಯುತ್ತದೆ. ಈ ಅಂಗನವಾಡಿ ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ಕಾರಣಕ್ಕೂ ಕೂಡ ಪುರುಷರು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಅವರಿಗೆ ಈ ರೀತಿಯ ಹುದ್ದೆಗಳು ಕೂಡ ದೊರೆಯುವುದಿಲ್ಲ. ಆದ್ದರಿಂದ ಮುಂಚಿತವಾಗಿಯೇ ನೀವು ಈ ಒಂದು ವಿವರವನ್ನು ಕೂಡ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿರಿ. ಅಭ್ಯರ್ಥಿಗಳ ವಯೋಮಿತಿ ಎಷ್ಟಿರಬೇಕು ಎಂದರೆ 2 ರೀತಿಯ ಅಂಗನವಾಡಿ ಹುದ್ದೆಗಳಿಗೂ ಕೂಡ ಕಡ್ಡಾಯವಾಗಿ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಕೂಡ ಈ ರೀತಿಯ ಸರ್ಕಾರಿ ಉದ್ಯೋಗಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರಸ್ತುತವಾಗಿ ಅಂಗನವಾಡಿ ಹುದ್ದೆಗೂ ಕೂಡ ಏಪ್ರಿಲ್ 19ನೇ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ವೇತನ ಶ್ರೇಣಿ ಅಂದರೆ ಸಂಬಳ ಎಷ್ಟು ನೀಡಲಾಗುತ್ತದೆ ಎಂದರೆ, ನೀವೇನಾದರೂ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ನೇಮಕಾತಿಯಾಗುವಿರಿ ಎಂದರೆ ನಿಮಗೆ ಪ್ರತಿ ತಿಂಗಳು ಕೂಡ 15,000ದಿಂದ 40,000ದವರೆಗೂ ಕೂಡ ವೇತನವನ್ನು ನೀಡಲಾಗುತ್ತದೆ. ಹಾಗೂ ಸಹಾಯಕಿ ಹುದ್ದೆಗಳಿಗೆ ಭರ್ತಿಯಾಗುವಂತಹ ಅಭ್ಯರ್ಥಿಗಳಿಗೆ 9,000ದಿಂದ 25,000ದವರೆಗೂ ವೇತನವನ್ನು ಒದಗಿಸುತ್ತದೆ ಮಹಿಳಾ ಇಲಾಖೆ. ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಇವು: ಆಧಾರ್ ಕಾರ್ಡ್ ಹಾಗೂ 10ನೇ ತರಗತಿ ಅಂಕಪಟ್ಟಿ, 12ನೇ ತರಗತಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಅಂಗವಿಕಲತೆ ಪ್ರಮಾಣ ಪತ್ರ ಅನ್ವಯಿಸಿದರೆ ಮಾತ್ರ ಈ ಒಂದು ದಾಖಲಾತಿಗಳು ಪ್ರಮುಖವಾಗುತ್ತವೆ. ವಿಚ್ಛೇದನ ಪ್ರಮಾಣ ಪತ್ರ ಅನ್ವಯಿಸಿದರೆ ಮಾತ್ರ, ವಿಧವಾ ಪ್ರಮಾಣ ಪತ್ರ ಅನ್ವಯಿಸಿದರೆ ಮಾತ್ರ. ಈ ದಾಖಲಾತಿಗಳಲ್ಲಿ ಯಾವುದು ನಿಮಗೆ ಅನ್ವಯಿಸುತ್ತದೆಯೋ ಆ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಕೆ ಮಾಡಬೇಕಾಗುತ್ತದೆ. ಈ ಅಂಗನವಾಡಿ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂತಹ ಮಹಿಳಾ ಅಭ್ಯರ್ಥಿಗಳು ಮೊದಲಿಗೆ ಹುದ್ದೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ. ನಂತರ ಅರ್ಜಿ ಸಲ್ಲಿಕೆಯ ಅರ್ಜಿ ನಮೂನೆ ಪುಟಕ್ಕೆ ಹೋಗಬೇಕು. ರಿಜಿಸ್ಟರ್ ಕೂಡ ಆಗಬೇಕಾಗುತ್ತದೆ. ಬಳಿಕ ಅರ್ಜಿ ನಮೂನೆ ತೆರೆಯುತ್ತದೆ. ಆ ಒಂದು ಅರ್ಜಿ ನಮೂನೆಯಲ್ಲಿ ತಮ್ಮ ಎಲ್ಲ ದಾಖಲಾತಿಗಳನ್ನು ಒದಗಿಸುವ ಮುಖಾಂತರ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯನ್ನು ಕೂಡ ಮುಕ್ತಾಯಗೊಳಿಸಬಹುದು. ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಮೆರಿಟ್ ಲಿಸ್ಟ್ ಕೂಡ ಬಿಡುಗಡೆಯಾಗುತ್ತದೆ. ಆ ಒಂದು ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಇದೆ ಎಂದರೆ ಮಾತ್ರ ನಿಮಗೆ ಅಂಗನವಾಡಿ ಹುದ್ದೆಗಳು ನೇಮಕಾತಿಯಾಗುತ್ತವೆ. ವಿಡಿಯೋವನ್ನು ಇಲ್ಲಿಯವರೆಗೂ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.